ವೆಲ್ಕಮ್ ಟು ಜಯಂತಿಸ್ ಕಿಚನ್. ನಾನಿವತ್ತಿನ ಹಿಂದಿನ ವೀಡಿಯೋದಲ್ಲಿ ಒತ್ತು ಶಾವಿಗೆ ಮಾಡ್ತಾಯಿದ್ದೀನಿ, ಹೇಗೆ ಮಾಡೋದು ಅಂತ ನೋಡೋಣ. ನಾನು ಅದಕ್ಕೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು 4 ಏಲಕ್ಕಿ, ಗಸಗಸೆ, ಎಳ್ಳು ತೊಗೊಂಡಿದ್ದೀನಿ. ಎಲ್ಲ ರುಬ್ಕೊಂಬರೋಣ. ಈಗ ಒಂದು ಬಟ್ಲು ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಬೆಲ್ಲನೆಲ್ಲ ಕರಗಿಸ್ಕೊಳ್ಳೋಣ. ಇದಕ್ಕೆ ಬೆಲ್ಲ ಸೇರಿಸ್ಕೊಂಡು ಈಗ ನೀರು ಸೇರಿಸ್ಕೊಂಡಾಯಿತು. ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಳೋಣ. ಇವಾಗ ನಾನು 2 ಉಂಡೆಯಷ್ಟು ಬೆಲ್ಲ ತೊಗೊಂಡಿದ್ದೆ. ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಪಾಕ ಬೇಕಾಗಿಲ್ಲ, ಇದಕ್ಕೆ ಬೆಲ್ಲ ಕರಗಿದ್ರೆ ಸಾಕು. ಈಗ ಇದು ಕರಗಿದೆ. ಈಗ ಇನ್ನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಂಥ ಕಾಯಿ ಮಿಶ್ರಣನ ಸೇರಿಸ್ಕೊಳ್ಳೋಣ. ಈಗ ಇದೆಲ್ಲ ಸೇರಿಸ್ಕೊಂಡಾಯಿತು. ಇದಕ್ಕೆ ನಾವು ಕರಗಿಸಿಟ್ಕೊಂಡಿದ್ದಂಥ ಬೆಲ್ಲದ ಪಾಕನ ಇದಕ್ಕೆ ಸೇರಿಸ್ಕೊಳ್ಳೋಣ. ಬೆಲ್ಲದ ನೀರು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಈಗಿದು ಚೆನ್ನಾಗಿ ಕುದೀತಾ ಇದೆ. ಈ ಕಾಯಿ ಹಾಲನ್ನ ಹಾಗೆ ಕುಡಿಯೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದೀತಾ ಇದೆ. ಕಾಯಿ ಹಾಲು ರೆಡಿಯಾಗಿದೆ. ಈಗ ಮುದ್ದೆ ಮಾಡ್ಕೊಳ್ಳೋಣ. ನಾನು ಅಕ್ಕಿ ಹಿಟ್ಟಿಂದ ಈ ರೀತಿ ಮುದ್ದೆ ಮಾಡಿ ನೀರು ಚೆನ್ನಾಗಿ ಕುದಿಸ್ಕೊಂಡು ಅಕ್ಕಿ ಹಸಿಟ್ಟು ಹಾಕಿ ಈ ರೀತಿ ತಿರುಗಿಕೊಂಡು ಮತ್ತೆ ಸ್ಟವ್ ಮೇಲಿಟ್ಟು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಇದು ಬರೀ ಅಕ್ಕಿ ಹಸಿಟ್ಟಲ್ಲೇ ಅಲ್ಲ, ರಾಗಿ ಹಸಿಟ್ಟಿಂದನೂ ಮಾಡ್ಕೊಬೋದು. ಎರಡೂ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ತಿರುಗಿದ್ಮೇಲೆ 10 ನಿಮಿಷ ಮತ್ತೆ ಸ್ಟವ್ ಮೇಲಿಟ್ಟು ಬೇಯಿಸ್ಕೊಂಡಾಗಿದೆ. ಇದನ್ನು ಚೆನ್ನಾಗಿ ನಾದ್ಕೊಬೇಕು ಗಂಟಿಲ್ದಾಗೆ. ಈಗ ಇದನ್ನೆಲ್ಲ ನಾದ್ಕೊಂಡಾಗಿದೆ. ಈಗ ಇದನ್ನು ಮುದ್ದೆ ಈ ರೀತಿ ಮುದ್ದೆ ಕಟ್ಕೊಳ್ಳೋಣ. ಇದನ್ನು ಆರಕ್ಕೆ ಬಿಡಬಾರ್ದು. ಮುದ್ದೆ ಕಟ್ಟಿ ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿದ್ದಿ ಮುದ್ದೆ ಮಾಡ್ಕೊಬೇಕು. ಈಗ ಈ ಮುದ್ದೆಗಳನ್ನೆಲ್ಲ ನಾವು ಒಂದು ಪಾತ್ರೆ ಒಳಗಡೆ ಈ ರೀತಿ ಹಾಕಿ ಪ್ಲೇಟಿಂದ ಮುಚ್ಚಿಡಬೇಕು. ಹಿಂಗೆ ಉಳಿದಿರೋದನ್ನೆಲ್ಲ ಅದೇ ರೀತಿ ಮಾಡ್ಕೊಳ್ಳೋಣ. ಈ ರೀತಿ ನಾವು ಹಳೆ ಕಾಲದ ಅಡುಗೆಗಳನ್ನ ಮರಿದಿರ ಆಗಾಗ ಮಾಡಿ ಮಕ್ಕಳಿಗೆಲ್ಲ ಕೊಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ನಾವು ಇದನ್ನು ಎಷ್ಟು ಚೆನ್ನಾಗಿ ಮುದ್ದೆ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಶಾವಿಗೆ. ಈ ರೀತಿ ಚೆನ್ನಾಗಿ ಮಿದ್ದಬೇಕು, ಗಂಟಿರಬಾರ್ದು ಆ ರೀತಿ. ಈಗ ಎಲ್ಲ ಮುದ್ದೆನೂ ಮಾಡ್ಕೊಂಡಾಗಿದೆ. ಈಗ ಶಾವಿಗೆ ಉರುಳಿಂದ ಶಾವಿಗೆನ ಒತ್ಕೊಳ್ಳೋಣ. ಈ ರೀತಿ ಶಾವಿಗೆ ಉರುಳು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋಣ ಒಳಗಡೆ, ಅಂಟದೇ ಇರಲಿ ಅಂತ. ಹಿಂಗೆ ಇದ್ರೊಳಗಡೆ ಮುದ್ದೆನ ಈ ರೀತಿ ಅದಕ್ಕೆ ಇಳಿಸೋ ಅಷ್ಟು ಹಾಕಿ ಈ ರೀತಿ ಅದನ್ನು ಒಳಗಡೆ ಸೇರಿಸಿ ಶಾವಿಗೆನ ಒತ್ಕೋಬೇಕು. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಶಾವಿಗೆ. ಇದೇ ರೀತಿ ಉಳಿದಿರೋ ಎಲ್ಲ ಶಾವಿಗೆನೂ ಒತ್ಕೊಳ್ಳೋಣ. ಈ ಥರ ಒತ್ತೋ ಶಾವಿಗೆ ತುಂಬಾ ಈಸಿ ಒತ್ಕೊಳ್ಳೋದು, ಬೇಗನೂ ಆಗುತ್ತೆ. ಶಾವಿಗೆ ಕಾಯಿ ಹಾಲು ಜೊತೆಗೆ ತುಪ್ಪ ಹಾಕ್ಕೊಂಡು ಸವಿಯೋದ್ರಿಂದ ತುಂಬ ಚೆನ್ನಾಗಿರೋದನ್ನೆಲ್ಲ ಇದೇ ರೀತಿ ಮಾಡ್ಕೊಳ್ಳೋಣ. ಈಗ ಶಾವಿಗೆ ರೆಡಿಯಾಗಿದೆ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ